ತಾರಕಕ್ಕೇರಿದ ಹರಕೆ ಕೋಲ ವರ್ಸಸ್ ದೈವಾರಾಧಕರ ಫೈಟು. ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದಂಥ ಪ್ರಾರ್ಥನೆಗೆ ಇದೀಗ ಅಪಸ್ವರ ಕೇಳಿಬರ್ತಾ ಇರೋದು. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ ಬಗ್ಗೆ ಅಪಸ್ವರ. ದೈವಾರಾಧನೆಯನ್ನು ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಹೊರಟಿದ್ದೀರಾ? ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೈವಗಳಿಗೆ ಅರ್ಥವಾಗಬೇಕಲ್ವಾ? ಕೇವಲ ರಿಷಬ್ ಶೆಟ್ಟಿಯನ್ನ ತೃಪ್ತಿಪಡಿಸೋದಕ್ಕೆ ಪ್ರಾರ್ಥನೆ ಮಾಡಿದಂತಿದೆ. ಆಡಳಿತ ಮಂಡಳಿಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ತಿರುಗೇಟು ಕೊಟ್ಟಿರೋದು. ಪ್ರಾರ್ಥನೆ ಮಾಡಿದರ ಬಗ್ಗೆ ನನಗೆ ನಂಬಿಕೆ ಇದೆ, ದೈವಾರಾಧನೆಯಲ್ಲಿ ಕನ್ನಡ ಪ್ರಾರ್ಥನೆ ಇಲ್ಲ ಅಂತ ಹೇಳಿದ್ದಾರೆ. ಏನು ಮಾಡಬೇಕು ಎಂದು ಕೇಳಿದಾಗ ದೈವ ನೀವು ಮಾತನಾಡಬೇಡಿ, ನಾನು ಉತ್ತರಿಸುತ್ತೇನೆ ಅಂತ ಹೇಳಿದಂತಹ ಮಾತು. ಆದ್ದರಿಂದ ಮೊನ್ನೆ ಶುಕ್ರವಾರ ಮಧ್ಯಾಹ್ನದವರೆಗೆ ನಾವು ಯಾವ ರೀತಿಯಲ್ಲಿ ಯಾವುದೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಆಗ್ತಿದೆ, ಏನು ಅಸಮಾಧಾನ, ತಮ್ಮಣ್ಣ ಶೆಟ್ಟಿ ಅವರನ್ನೇ ನಮ್ಮ ಪ್ರತಿನಿಧಿ ಆದಿತ್ಯ ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ. ಕಾಂತಾರ ಸಿನಿಮಾದ ಸಕ್ಸಸ್ ಹಿನ್ನೆಲೆ ರಿಷಬ್ ಶೆಟ್ಟಿ ಅವರು ಕೊಟ್ಟಂತಹ ಹರಕೆ ಕೋಲ ವಿವಾದದ ಸ್ವರೂಪವನ್ನು ಪಡೆದಿತ್ತು. ಅನೇಕ ದೈವಾರಾಧಕರು ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೈವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಮೊನ್ನೆ ಸಮಜಾಯಿಷಿಯನ್ನು ಕೊಟ್ಟರು. ಈಗ ಇದು ಮತ್ತೊಂದು ಮಜಲನ್ನು ಪಡೆದುಕೊಂಡಿರುವಂಥದ್ದು. ಸಂಬಂಧಪಟ್ಟಂತೆ ಇದೀಗ ಮತ್ತೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಅವರು ಅದಕ್ಕೆ ತಿರುಗೇಟನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅವರೇ ಇದರ ಹತ್ರ ಮಾತನಾಡ್ತಾ ಹೋಗ್ತೀನಿ ಸರ್. ಮೊನ್ನೆ ನಡೆದಂಥ ಪ್ರಾರ್ಥನೆ ವಿಚಾರದಲ್ಲಿ ಈಗ ಚರ್ಚೆಗಳು ಕನ್ನಡದಲ್ಲಿ ನಡೀತು. ದೈವಾರಾಧನೆಯಲ್ಲಿ ತುಳುವಿನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಕನ್ನಡದಲ್ಲಿ ನಡೀತು ಅನ್ನುವಂಥ ರೀತಿ ಅಪಸ್ವರ ಇದೆ ಸರ್. ಕನ್ನಡದಲ್ಲಿ ದೈವಾರಾಧನೆಯಲ್ಲಿ ಎಲ್ಲವೂ ಮಾತೃಭಾಷೆಯಲ್ಲಿ ಆಗುವಂಥದ್ದು, ತುಳು ಭಾಷೆಯಲ್ಲಿ ಪ್ರಾರ್ಥನೆಗಳು ಎಲ್ಲವೂ. ಆದ್ದರಿಂದ ಮೊನ್ನೆ ಅಲ್ಲಿ ಆದಂಥ ಪ್ರಾರ್ಥನೆಯ ಮೇಲೆ ನಮಗೆ ನಂಬಿಕೆ ಇದೆ. ಅಲ್ಲಿ ಏನೋ ಗೊತ್ತಂದರೆ ಪ್ರಾರ್ಥನೆ ಮಾಡಿದರು, ಅದನ್ನು ನಾನು ಸ್ವಾಗತಿಸ್ತೇನೆ. ಯಾಕಂತ ಹೇಳಿದರೆ ಈ ಪ್ರಾರ್ಥನೆಗಳು ಯಾವಾಗೂ ಆಗಬೇಕಿತ್ತು. ಇಂಥ ಪ್ರಾರ್ಥನೆಗಳು ಪ್ರತಿ ಗ್ರಾಮ ಮಟ್ಟದಲ್ಲಿ ಆಗಬೇಕು. ಯಾಕಂದರೆ ಯಾರೇ ಆಗಲಿ ಒಂದು ನಿಗೂಢವಾದಂಥ ಒಂದು ನಂಬಿಕೆಯ ಒಂದು ದೈವಾರಾಧನೆಯನ್ನು ಈ ರೀತಿಯಾಗಿ ಎಲ್ಲಿ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಮಾಡಿ ಆಗಲೇಬೇಕು. ಅದು ಸರಿ, ನಮಗಾಗಲಿ ಅದಾಗಬೇಕು. ಆ ಒಂದು ಪ್ರಾರ್ಥನೆಯನ್ನು ನಾನು ಸ್ವಾಗತಿಸ್ತೇನೆ. ಈಗ ಕುಂದಾಪುರ ಭಾಗದಲ್ಲಿ ಅಂದರೆ ಆ ಭಾಗಕ್ಕೆ ಹೋದ ಸಂದರ್ಭ ದೈವಗಳು ಕನ್ನಡದಲ್ಲಿ ನುಡಿ ಕೊಡುವಂಥದ್ದು ಕೂಡ ಇದೆ. ಸೊ ಇದು ತಪ್ಪಲ್ಲ ಹಾಗಾದರೆ? ನೋಡಿ, ಈ ದೈವಾರಾಧನೆಯಲ್ಲಿ ಗೋಕರ್ಣದಿಂದ ಬಾರ್ಕೂರು ನದಿಯವರೆಗೆ ಕನ್ನಡ ರಾಜ್ಯ, ಬಾರ್ಕೂರು ನದಿಯಿಂದ ಚಂದ್ರಗಿರಿ ನದಿಯವರೆಗೆ ತುಳು ರಾಜ್ಯ ಅಂತ ಗುರುತಿಸಿದೆ. ಅಲ್ಲಿಯ ಕನ್ನಡಕ್ಕೆ ಅಲ್ಲಿಯ ದೈವಗಳು, ಅಲ್ಲಿಯ ಬೇರೆ ಬೇರೆ ಅಲ್ಲಿಯ ರೀತಿ ದೈವದ ಆರಾಧನೆ ನಂಬಿಕೆಗಳಾದರೆ ಅಲ್ಲಿ ಇರುವಂಥ ಇಷ್ಟು ದೊಡ್ಡ ಇಲ್ಲಿಯ ರೀತಿ ಬೇರೆ ಇದೆ, ವಿಂಗಡಣೆಗಳಿದೆ. ಇದು ಒಂದು ಕುಂದಾಪುರದ ಭಾಗದ ದೈವಾರಾಧನೆ ಮತ್ತು ಪ್ರಾರ್ಥನೆಗಳೆಲ್ಲವೂ ಕನ್ನಡದಲ್ಲಿ. ಈಗ ನಾವು ಅಲ್ಲಿ ಹೋದರೆ ಅಲ್ಲಿ ಕನ್ನಡದಲ್ಲಿ ನನಗೆ ತುಳು ಅಂತೇಳಿ ಅವರು ಇದು ಮಾಡಿ ನನ್ನ ಭಾಷೆಯಲ್ಲೇ ಮಾತಾಡಬೇಕು. ಆಗಿರುವಾಗ ಇದನ್ನು ಒಂದು ಜಗತ್ತಿನ ಅತ್ಯಂತ ಒಂದು ಚಿಕ್ಕದಾದ ಒಂದು ಜಾಗ ತುಳುವಲ್ಲಿ ಇರುವಂಥದ್ದು ಇಷ್ಟೇ ಸ್ವಾಮಿ. ಅದನ್ನು ನಮಗೆ ಪ್ರಾರ್ಥನೆಯ ಮುಖಾಂತರ ಉಳಿಸಲಿಕ್ಕೆ ಆಗದಿದೆ ಹೇಗೆ? ನಮ್ಮ ತುಳು ಭಾಷೆ ಒಂದು ಎಷ್ಟು ಒಂದು 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 ಚಿಕ್ಕ ಒಂದು ಭಾಗ, ಒಂದು ಎಲ್ಲಷ್ಟು ಅಲ್ವಾ? ಅದು ನಮಗೆ ಬೇಕು. ಅದು ಅಲ್ಲಿಯ ಭಾಷೆ. ಇಲ್ಲಿಗೆ ಇದಕ್ಕೆ ತುಳು ರಾಜ್ಯ ಅಂತಲೇ ಹೆಸರು ಅಂತ. ಸರ್, ಈಗ ಮುಂದುವರೆದು ನಿಮ್ಮ ವಿರುದ್ಧ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದೀರಾ. ಯಾವುದೋ ಒಂದು ದೈವಸ್ಥಾನದ ಚಿನ್ನವನ್ನು ನೀವು ಕದ್ದಿದ್ದೀರಾ ಅನ್ನುವಂಥ ರೀತಿ ಬೇರೆ ಬೇರೆ ವೈಯಕ್ತಿಕ ತೇಜೋವಧೆಗಳ ಹಂತಕ್ಕೂ ಕೂಡ ಇದು ಬಂದು ನಿಂತಿದೆ. ಇದು ಒಳ್ಳೆ ಬೆಳವಣಿಗೆ ಅಂತ ನಿಮ್ಗೆ ಅನಿಸುತ್ತೆ? ಮತ್ತು ಅವರಿಗೆ ಖಂಡಿತವಾಗಿ ಅವರಿಗೆ ಅಲ್ಲಿ ಪ್ರಾರ್ಥನೆ ಮಾಡಿ ತಪ್ಪಿನ ಕನೆ ಆಗಬೇಕು. ಯಾಕಂದರೆ ಒಂದು ಕ್ಷೇತ್ರದಲ್ಲಿ ನಿಂತು ಇನ್ನೊಂದು ಕಾರ್ಮಿಕ ಕ್ಷೇತ್ರದ ಬಗ್ಗೆ ಆ ರೀತಿಯಾಗಿ ಮಾತಾಡಬಾರ್ದಂತ ನಿಯಮ ಇದೆ. ಮತ್ತು ಇನ್ನೊಂದು ನಾನು ಹೇಳುವಂಥದ್ದು, ಒಂದು ವೇಳೆ ಆ ಮನುಷ್ಯ ಅದನ್ನು ಸಾಬೀತು ಮಾಡಿ ಕದ್ದದ್ದು ಹೌದು ಅಂತಾದರೆ ನಾನು ಕಲ್ಲ ಅಂತೇಳಿ ದೈವಾರಾಧನೆ ನಿಲ್ಲಿಸ್ತೇನೆ. ಆದರೆ ಒಂದು ನೆನಪಿಡಿ, ಅವರು ಹೇಳಿದ್ದು ಸುಳ್ಳು, ನಮ್ಮ ಮೇಲೆ ವೃತವಾದ ತಪ್ಪು ಅಪವಾದ ಹಾಕಿದ್ದೇ ಹೌದಾದರೆ, ಇದಕ್ಕೆ ಸಾಬೀತಾಗದೇ ಇದ್ದರೆ ಅವರನ್ನು ನಾನು ತಂತ್ರಿ ಅಲ್ಲ, ಮುಂದಿನ ಕುತಂತ್ರಿ ಅಲ್ಲ, ಕಂತ್ರಿ ಅಂತ ಕರಿತೇನೆ. ನಾನು ಹೇಳಿದ ವೃತ್ತಿಯನ್ನು ಅವ್ರು ಮುಂದುವರಿಸಬೇಕು. ಇದಿಷ್ಟು ದೈವಾರಾಧಕರಾಗಿರುವಂಥ ತಮ್ಮಣ್ಣ ಶೆಟ್ಟಿಯವರ ಮಾತು. ಆದಿತ್ಯ TV5 ಮಂಗಳೂರು.